ಪ್ರಮುಖ ಪ್ರವಾಸಿ ತಾಣವಾಗಿ ಚಿಕ್ಕಬಳ್ಳಾಪುರ ಅಭಿವೃದ್ಧಿಯಾಗುತ್ತಿದೆಯಾದರೂ ಅದಕ್ಕೆ ಅಗತ್ಯವಿರುವ ಮೂಲ ಸೌಕರ್ಯಗಳನ್ನು ಒದಗಿಸುವಲ್ಲಿ ಸರ್ಕಾರಗಳು ವಿಫಲವಾಗಿರುವ ಕಾರಣ ಚಿಕ್ಕಬಳ್ಳಾಪುರಕ್ಕೆ ಬರುವ ಪ್ರವಾಸಿಗರ ಜೊತೆಗೆ ಸ್ಥಳೀಯರು ಹಿಂಸೆ ಅನುಭವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರಮುಖ ಪ್ರವಾಸಿ ತಾಣಗಳಿಗೆ ಅಗತ್ಯ ರಸ್ತೆ ಮಾರ್ಗ ಕಲ್ಪಿಸುವಲ್ಲಿ ಆಡಳಿತಗಳು ಸಂಪೂರ್ಣ ವಿಫಲವಾಗಿದ್ದು, ಇದರಿಂದ ಆಗಮಿಸುವ ಪ್ರವಾಸಿಗರು ಜೊತೆಗೆ ಸ್ಥಳೀಯರು ಹಿಂಸೆ ಅನುಭವಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಚಿಕ್ಕಬಳ್ಳಾಪುರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೂಗಳತೆ ದೂರದಲ್ಲಿದ್ದು, ರಾಜಧಾನಿ ಬೆಂಗಳೂರಿನಿಂದ ಅತಿ ಸಮೀಪದಲ್ಲಿದೆ. ಇದೇ ಕಾರಣಕ್ಕೆ ರಜೆ ಸಿಕ್ಕರೆ ಬೆಂಗಳೂರಿನ ಮಂದಿ ಚಿಕ್ಕಬಳ್ಳಾಪುರದ ಪ್ರವಾಸಿ ತಾಣಗಳಿಗೆ ಮುಗಿ ಬೀಳುವುದು ಸಾಮಾನ್ಯವಾಗಿದೆ. ಆದರೆ ಹಾಗೆ ಬರುವ ಪ್ರವಾಸಿಗರಿಗೆ ಅಗತ್ಯ ಮೂಲ ಸೌಲಭ್ಯ ಕಲ್ಪಿಸಬೇಕು ಎಂಬ ಆಲೋಚನೆ ಜಿಲ್ಲಾಡಳಿತಕ್ಕಾಗಲಿ ಜನಪ್ರತಿನಿಧಿಗಳಿಗಾಗಲಿ ಬಾರದ ಕಾರಣ ಪ್ರತಿ ರಜೆ ದಿನವೂ ಜನರು ನರಕ ನೋಡುವಂತಾಗಿದೆ. ನಿನ್ನೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೆಂಗಳೂರು ಸೇರಿದಂತೆ ವಿವಿಧ ಪ್ರದೇಶಗಳಿಂದ ಅಪಾರ ಸಂಖ್ಯೆಯಲ್ಲಿ ಪ್ರವಾಸಿಗರು ಚಿಕ್ಕಬಳ್ಳಾಪುರದತ್ತ ಮುಖ ಮಾಡಿದ್ದು, ರಾತ್ರಿ ಪ್ರಮುಖ ಪ್ರವಾಸಿ ತಾಣಗಳಿಗೆ ತಲುಪಲಾರದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಮುಖ್ಯವಾಗಿ ಈಶಾ ದೇವಾಲಯಕ್ಕೆ ಸಾಗುವ ಮಾರ್ಗದಲ್ಲಿ 10 ಕಿಲೋಮೀಟರ್ಗೂ ಹೆಚ್ಚು ದೂರಕ್ಕೆ ಸಂಚಾರ ಬಂದ್ ಆಗಿದ್ದು, ವಾಹನಗಳು ಮುಂದೆಯೇ ಸಾಗದೆ ಪ್ರವಾಸಿಗರು ತಮ್ಮ ವಾಹನಗಳಲ್ಲಿಯೇ ಜಾಗರಣೆ ಮಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಡಿಪೋವರೆಗೂ ಸಂಚಾರ ಸಂಪೂರ್ಣ ಸ್ಥಗಿತವಾಗಿದ್ದರೆ, ಅತ್ತ ಮುಂದೊಂದು ಮಾರ್ಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಯವರೆಗೂ ಸಂಚಾರ ಸ್ತಬ್ಧವಾಗಿತ್ತು. ಇದರಿಂದ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಪ್ರವಾಸಿಗರು ಶಾಪ ಹಾಕುತ್ತಲೇ ತಮ್ಮ ವಾಹನಗಳಲ್ಲಿ ಜಾಗರಣೆ ಮಾಡಿದರು. ಬುಧವಾರ ಸಂಜೆ 8 ಗಂಟೆಗೆ ಬಸ್ ಸೇರಿದಂತೆ ತಮ್ಮ ವಾಹನಗಳಲ್ಲಿ ಚಿಕ್ಕಬಳ್ಳಾಪುರ ನಗರ ತಲುಪಿದ ಪ್ರವಾಸಿಗರು ರಾತ್ರಿ 12 ಗಂಟೆಯಾದರೂ 5 ಕಿಲೋಮೀಟರ್ ದೂರದ ಈಶಾ ದೇವಾಲಯ ತಲುಪಲು ಸಾಧ್ಯವಾಗದೆ ಪರದಾಡಿದರು. ಈಶಾ ದೇವಾಲಯಕ್ಕೆ ಹೋಗಲು 2 ಮಾರ್ಗಗಳಿದ್ದು, 2 ಮಾರ್ಗಗಳಲ್ಲಿಯೂ ಸಂಚಾರ ಸಂಪೂರ್ಣ ಸ್ಥಗಿತವಾಗಿತ್ತು. ಗಂಟೆಗಟ್ಟಲೆ ವಾಹನಗಳು ಮುಂದೆ ಸಾಗದ ಕಾರಣ ಕೆಲ ಚಾಲಕರು ಕಾರುಗಳನ್ನು ರಸ್ತೆಯಲ್ಲಿಯೇ ಬಿಟ್ಟು ಹೊರಬಂದು ಶುದ್ಧ ಗಾಳಿ ಸೇವನೆಯಲ್ಲಿ ತೊಡಗಿದ್ದರೆ, ಬಸ್ಗಳಿದ್ದ ಪ್ರಯಾಣಿಕರು ಆಡಳಿತ ವ್ಯವಸ್ಥೆಗೆ ಶಾಪ ಹಾಕುತ್ತಲೇ ಗಾಳಿ ಬೀಸಿಕೊಳ್ಳುವ ಹಾದಿ ಹಿಡಿದಿದ್ದರು. ಗಂಟೆಗಟ್ಟಲೆ ವಾಹನಗಳಲ್ಲಿಯೇ ಕಾದು ಕಾದು ಸುಸ್ತಾಗಿ ಸರ್ಕಾರವನ್ನು ಶಪಿಸುವತ್ತ ಪ್ರತಿಯೊಬ್ಬ ಪ್ರಯಾಣಿಕರು ಮುಂದಾಗಿದ್ದರು. ಇನ್ನು ರಾತ್ರಿಯ ವೇಳೆ ನಂದಿಗಿರಿಧಾಮಕ್ಕೆ ಪ್ರವಾಸಿಗರ ಪ್ರವೇಶ ನಿಷೇಧಿಸಲಾಗಿದ್ದು, ನಂದಿಗ್ರಾಮಕ್ಕೆ ಮಾತ್ರ ಜಾಗರಣೆ ಜೊತೆಗೆ ಇಂದು ರಥೋತ್ಸವ ಇದ್ದ ಕಾರಣ ಅಪಾರ ಪ್ರಮಾಣದಲ್ಲಿ ಪ್ರವಾಸಿಗರು ಆಗಮಿಸಿದ್ದರು. ಆದರೆ ನಂದಿಗ್ರಾಮ ಪ್ರವೇಶಿಸಲು ಹಲವು ಮಾರ್ಗಗಳಿರುವ ಕಾರಣ ಇಲ್ಲಿ ಸಂಚಾರ ವ್ಯವಸ್ಥೆ ಅಷ್ಟು ಹದಗೆಟ್ಟಿರಲಿಲ್ಲ. ಆದರೆ ಈಶಾ ದೇವಾಲಯದ ಮಾರ್ಗವಂತೂ ಕಿಲೋಮೀಟರ್ ಗಟ್ಟಲೆ ಹದಗೆಟ್ಟು ಪ್ರವಾಸಿಗರು ಪರದಾಡಿದ್ದು ವಿಶೇಷ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.